ಕಲಬುರಗಿ 2018-19 ಸಾಲಿನ ಪ್ರಧಾನಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎಇಇ ಮತ್ತು ಇಇಎನ್ನ ತಕ್ಷಣ ಅಮಾನತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದ್ದಾರೆ. ಮಾರ್ಚ್ 14ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ತಾರಾಫೈಲ್ ಬಡಾವಣೆಯಲ್ಲಿ ಪಿಎಂ ಆವಾಸ್ ಯೋಜನೆ ಅಡಿ ಕಳಪೆ ಗುಣಮಟ್ಟದ ಮನೆಗಳನ್ನು ನಿರ್ಮಿಸಿದ್ದು, ಈ ಬಗ್ಗೆ ಸಾಕಷ್ಟು ಬಾರಿ ದೂರು ಸಲ್ಲಿಸಿದರೂ ಸಹ ಕ್ರಮ ತೆಗೆದುಕೊಂಡಿಲ್ಲವೆಂದು ದತ್ತು ಹಯ್ಯಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಾನು ಹಲವಾರು ಬಾರಿ 2 ವರ್ಷದಿಂದ ನಾನು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಮತ್ತು ಬೆಂಗಳೂರು ಕೂಡ ಹೋರಾಟ ಮಾಡಿದ್ದೀನಿ. ಜಿಲ್ಲಾ ಅಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಕೂಡ 2-3 ಪ್ರಶ್ನೆ ಮಾಡಿದ್ದೀನಿ. ಆದರೂ ಕೂಡ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಯವರು ಒಂದು 7 ಜನ ಹೋಗ್ಬಿಟ್ಟು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಅಲ್ಲಿಗೆ ಹೋಗಿ ಕಮಿಷನರ್ ಕೂಡ ಮಾತಾಡಿಸಿ ಮನವಿ ಕೊಟ್ಟು ಬಂದಿದ್ದಾರೆ. ಮತ್ತು ಜಮೀರ್ ಅಹ್ಮದ್ ಸರ್ ಕೂಡ ಇವತ್ತು ಹೌಸಿಂಗ್ ಮಿನಿಸ್ಟ್ರಿ ಇದ್ದಾರೆ, ಅವ್ರಿಗೆ ಕೂಡ ಮನವಿ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಯಾವುದೇ ಪ್ರತಿ ಉತ್ತರ ಕೊಡ್ತಾ ಇಲ್ಲ. ನಮಗೆ ಏನಾಗಿದೆಯಪ್ಪ ಅಂದರೆ, ಇಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ನಾವು ಗಮನಕ್ಕೆ ತಂದೀವಿ, ಇಲ್ಲಿ ಅನುಸರಿಸಿ ತಂದೀವಿ. ಮೊನ್ನೆ ಬೆಂಗಳೂರು ಕೂಡ ಹೋಗಿದ್ದೀವಿ. ಮೊನ್ನೆ ಪ್ರಿಯಾಂಕ ಅವರಿಗೆ ಜನವರಿ 25ನೇ ತಾರೀಕು ರಾತ್ರಿ ಅವ್ರ ಮನೆಗೆ ಹೋಗಿದ್ದೀವಿ. ಪ್ರಿಯಾಂಕ ಅವ್ರ ಮನೆಗೆ ಅವರು ಆ ಲೆಟರ್ ನೋಡಿ ಬರೀತಾರ. ಏನು ಬರೀತಾರಪ್ಪ ಅಂತ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ವಿ. ಜಿಲ್ಲಾಧಿಕಾರಿ ಅವರು ನಿಮ್ಮ ಏರಿಯಾಕ್ಕೆ ಬಂದು ಒಂದು ತಂಡ ರಚನೆ ಮಾಡಿ ಅದನ್ನೆಲ್ಲ ಎಲ್ಲ ಮನೆಗಳ ಬಗ್ಗೆ ಸರ್ವೆ ಮಾಡ್ತಾರಂತ ಮಾನ್ಯ ಪ್ರಿಯಾಂಕಾ ಸಾಹೇಬ್ ಹೇಳ್ತಾರೆ. ಲೆಟರ್ ಮೇಲೆ ಒಂದು ಇನ್ಶಲ್ ಮಾಡಿ ನಾವು ಅದೇ ಲೆಟರನ್ನು ಫಾಲೋ ಮಾಡಿ ಜಿಲ್ಲಾಧಿಕಾರಿ ಹತ್ರ ಹೋದಾಗ ಅವರು ADC ಶಿಫಾರಸು ಮಾಡ್ತಾರೆ. ADC ಹತ್ರ ಹೋದರೆ KKRDB ಸೆಲ್ ಅಂತ ಒಂದು ಸೆಲ್ ಇದೆ, ಅಂದರೆ ಒಂದು ತಂಡ ಇದೆ. ಆ ತಂಡ ಕೇಳೋಪ್ಪ ಬರ್ತಾರಂತ ಒಂದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟರು ಕೂಡ ಬಹಳಷ್ಟು ಕೆಲಸಗಳು ತಡೆ ಆಗ್ತಾ ಇದೆ. ಈಗ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿ ಕೊಟ್ಟು 1 ತಿಂಗಳಾದರೂ ಕೂಡ ಕ್ರಮ ಕೈಗೊಳ್ಳುವಂತಿಲ್ಲ. ಅಂದರೆ ಏನಪ್ಪ ಅಂದ್ರೆ, ಒಂದು ಸರ್ಕಾರಿ ಅಧಿಕಾರಿ ಯಾರು ಭೀ ಕೆಲಸ ಮಾಡಬೇಕಾದ್ರೆ 3 ರಿಂದ 5 ವರ್ಷ ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಸುಮಾರು 30 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂತ ಭ್ರಷ್ಟಾಚಾರ ಮಾಡ್ಕೊಂತ ಒಳ್ಳೆ ಒಂದು ಸೇವೆ ಮಾಡ್ಕೊಂತ ಇಲ್ಲಿ ಹೋದಾಗ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ, 2 ವರ್ಷದಿಂದ ಈ MA ಕರೀಂ ಪಟೇಲ್ ಅವರಿಗೆ ಈ ಕೆಲಸದಿಂದ ವಜಾಗೊಳಿಸಬೇಕು. ಹಾಗೂ ಇವರು ನಮ್ಮ ಶ್ರೀಧರ್ ಅಂತ AW ಅವರು ನಮ್ಮ PWD ಕಡೆ ಕೆಲಸ ಮಾಡ್ತಿದ್ರು. ಅವರು PWD ಕಡೆಯಲ್ಲಿ ವೇಕೆನ್ಸಿ ಖಾಲಿ ಇಲ್ಲ ಅಂತ ಈಗ ಸಲಹೆ ಬಂದಿದ್ದಾರೆ. ಅವರಲ್ಲಿ ಕೆಲಸ ಇಲ್ಲ ಆ್ಯಕ್ಚುಲಿ ಅವ್ರದ್ದು. ಅಲ್ಲಿ ಬಂದು ದಬ್ಬಾಳಿಕೆ ಮಾಡಿ ಈಗ ಎಂತಾಗಿದೆಪ್ಪ ಅಂದರೆ, AW ಅವರು ಡಬಲಿಗೆ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಏನಾದರೂ ಹೋಗಿ ಇಲಾಖೆ ಕೇಳಿಸಿ, ಸರ್ ಏನು ಮಾಡ್ತಿದ್ದೀರಾ, ಸರ್ವೆ ಮಾಡಿ ಬರ್ತಿದ್ದೀರಾ, ಕೆಲಸ ಚಾಲೂ ಮಾಡ್ತೀರಾ ಅಥವಾ ಮಾಡ್ತಾ ಇಲ್ಲ ಅಂತಂದರೆ, ಅವ್ರು ಹೇಳ ಒಂದು ರೀತಿ ನೋಡ್ಬೇಕು. AW ಅವರು ಬರ್ರಿ ಸರ್ ಬರ್ರಿ, ಯಾವ ಹೆಂಗೆ ಬರ್ರಿ ಯಾರಿಗೆ ಡಬಲ್ ಏನು ಮಾಡ್ತಾರ, ಆಯ್ತಪ್ಪ ಆಮೇಲೆ ನೋಡೋ ಮನೆಸಿ ಪ್ರತಿ ಸರಿ ನಾವು 3 ಜೊತೆ ಹೋಗಿ ಇದೇ ರೀತಿ. ಅಂದರೆ ನಾ ಹೇಳ್ತಾ ಇದ್ದೀನಿ ಇವ್ರಿಗೆ, ಯಾರಿಗೆ ಕೈ ಮುರುಗಿ, ಸರ್ ನೀವು ಯಾಕೆ ತಳಗ ಅಧಿಕಾರಿಗಳು ಮಾತು ಕೇಳ್ತಿದ್ದೀರ, ನಿಮ್ಗೊಂದು ಪವರ್ ಇದೆ ನೀವು ಯಾಕೆ ಅಡ್ಜಸ್ಟ್ ಮಾಡೋಂಗಿಲ್ಲ, ಸಣ್ಣವರಲ್ಲಿ ಮಾತು ನೀವೇ ಕೇಳ್ತೀರಿ ಅಂತ ಎಲ್ಲ ನಾವು ಭಾಳಷ್ಟು ಕ್ವಶನ್ ಮಾಡ್ತಾ ಇದ್ರು. ಇವರು ಇನ್ನೂ ನೋಡಪ್ಪ ಮಾಡ್ತೀವಿ ಅಂತ ಇಲ್ಲಿ ಸುಮಾರು 2 ವರ್ಷ ಆಯಿತು.